ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಇದೇನಪ್ಪ ಬಿದ್ದೋಯ್ತು ಅಂತ ತಿಳ್ಕೊಂಡ್ರೆ ಹಾಗೇನಿಲ್ಲ. ಇದು ನಮ್ಮದು ಹಳೇದು ಗ್ಯಾಸ್ ಕಟ್ಟೆ ಇತ್ತಲ್ವ, ಅದು ಬೀಳೋಕೆ ಬಂದಿತ್ತು. ಅಂದರೆ ಅದು ಒಡೆದೋಗಿತ್ತು. ಹಾಗಾಗಿ ನಾವು ಈಚೆ ಸೈಡಲ್ಲಿ ಇದು ಮಾಡ್ತಾ ಇದ್ದಿದ್ವಿ. ಅದನ್ನು ನಾವು ಹೊಡೆದುಕೊಂಡು ನಾವು ಹೊಸದಾಗಿ ಮಾಡಿದ್ವಿ. ಇದು ನೋಡಿ ನಮ್ಮ ಹೊಸ ಕಟ್ಟೆ. ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಅವರಿಗೆ ಓಪನಿಂಗ್ ಮಾಡಲಿಕ್ಕೆ ಹೇಳಿದ್ದೆ. ಹಾಗೆಯೇ ಎಷ್ಟು ಚಲೋ ಆಗಿತ್ತು ಅಂದರೆ, ಅದು ನಮ್ದು ಸ್ವಲ್ಪ ಹಳೇದಿತ್ತಲ್ವ, ಅದೆಲ್ಲ ಹೊಡೆದುಕೊಂಡು ನಾವು ಗ್ಯಾಸ್ ಕಟ್ಟೆ ಮತ್ತು ಹಾಗೆ ಸಿಂಕ್ ಕೂಡ ಕೂರಿಸ್ಕೊಂಡಿದ್ವಿ. ಹಾಗೆ ಓಪನಿಂಗ್ ಮಾಡಿದ್ವಿ ಸರ್. ನಮ್ಮ ಅಣ್ಣಂದು ವರ್ಷದ ತಿಥಿ ಇತ್ತು. ಎಷ್ಟು ವರ್ಷದಂತ ಸರಿಯಾಗಿ ನೆನಪಿಲ್ಲ. ಅಲ್ಲಮ್ಮನ ಮನೆಗೆ ಹೋಗಿ ಆನಂತರ ಮನೆಯಲ್ಲಿ ಬಂದು ಒಂದು ದಾಂಡ್ಯ ಕೂಡ, ಈಗ ನವರಾತ್ರಿ ಬಂತಲ್ವ, ನಾವು ದಾಂಡ್ಯ ಕೂಡ ಆರ್ಡ್ರ್ ಮಾಡಿದ್ವಿ pampa.com ತುಂಬಾ ಚಲೋ ಬಂದಿದ್ದು. ಯಾಕಂತ ಹೇಳಿದರೆ, ನಾವು ಹೋದ ಸತಿ ನನ್ನ ದೊಡ್ಡ ಮಗನಿಗೆ ತೊಗೊಂಡಾಗ 60 ರೂಪಾಯಿ ಕೊಟ್ಟು ನಾವು ಒಂದು ದಾಂಡ್ಯ ತೊಗೊಂಡಿದ್ದು. ಇದು ಕೇವಲ 11 ರೂಪಾಯಲ್ಲಿ ದಾಂಡ್ಯ ಸಿಕ್ತು ನಮಗೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತುಂಬಾ ಚಲೋ ಇತ್ತು. ಹಾಗೆಯೇ ಇದು ಓಪನ್ ಮಾಡುವಾಗ ನನ್ನ ಕ್ಯಾಮ್ರಾ ಸೆಟ್ ಹಾಗೆ ಅಲ್ಲೇ ಇದ್ದಿದ್ದರಿಂದ ಅಲ್ಲೇ ಹೇಗೋ ನಾವು ಅದನ್ನ ನಾನಾಗಿ ಓಪನ್ ಮಾಡಿದೆ. ನೋಡಿ ಎಷ್ಟು ಚಲೋ ಇದೆ. ಇದು ನೋಡಿ, ಇದು ಆ ಪಾಂಪಾ ಕಂಪ್ನಿದು. ಇದು ಒಂದು ಟೋಕನ್ ಥರ ಕೊಡ್ತಾರೆ ಅವರು. ಅಂದರೆ ಅವರು ಗೂಳಿಗೆ ಆನ್ಲೈನಲ್ಲಿ ಹಾಗೆ ಹಣ ವರ್ಗಾವಣೆ ಅದೆಲ್ಲ ಅವರೇ ಮಾಡುತ್ತಾರೆ ಅಂತ ಒಂದು ರಸೀತಿ ಕೊಟ್ಟಿದ್ದರು. ನಾವು ಅದು ಓದ್ಕೊಂಡು ನಿಮ್ಮೆಲ್ರಿಗೂ ಒಂದು ಚಿಕ್ಕದಾಗಿ ಒಂದು ಮಾಹಿತಿ ಕೊಡುವ ಅಂತ ನೋಡಿದ್ವಿ. ಮತ್ತು ಏನಂತ ಹೇಳಿದರೆ, ಅದಾದ ತಕ್ಷಣ ನಮ್ಮದು ಶಿಕ್ಷಕರ ದಿನಾಚರಣೆಯಲ್ಲಿ ನಮಗೆ ಮಕ್ಕಳೆಲ್ಲ ಹೂವು ಕೊಟ್ಟು ಸ್ವಾಗತ ಮಾಡಿದರು ಸ್ಕೂಲಲ್ಲಿ. ಹಾಗೆ ನಮಗೊಂದು ಕೆಲವೊಂದು ಗಿಫ್ಟ್ಗಳು ಕೂಡ ಕೊಟ್ಟಿದ್ವಿ, ಪೆನ್ನು, ಚಾಕ್ಲೇಟು. ಹಾಗೆ ಇದು ನೋಡಿ, ಒಂದು ಚಿಕ್ಕದಾಗಿ ಒಂದು 10th ಹೈಸ್ಕೂಲ್ ಮಕ್ಕಳು ನಮಗೆ ಹಾಗೆ ಬೌಲಲ್ಲ ಇದು ಏನಂತ ಹೇಳಿದ್ರೆ ಕಪ್ಪು, ಚಹಾ ಕುಡಿಯೋ ಕಪ್ ಇರುತ್ತಲ್ವ, ಅದನ್ನು ಕೊಟ್ಟಿದ್ದರು. ಹಾಗೆ ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಚಲೋ ಡ್ಯಾನ್ಸ್ ಮಾಡಿದರು. ಹಾಗೆ ಸೆಲೆಬ್ರೇಷನ್ ಮಾಡಿದ ಕೂಡ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಇದೇ ಎಂಡ್ ಆಗಿರುತ್ತೆ. ದಯವಿಟ್ಟು ನೀವೆಲ್ಲರೂ ಇಷ್ಟಪಡ್ತೀರ ಅಂತ ಭಾವಿಸ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಅಮ್ಮನ ಮನೆಯಿಂದ ಇದು ಆ ದಿವಸನೇ ಓಪನ್ ಮಾಡಿದ್ದು. ನಾನು ಕೆಲವೊಂದು ವೀಡಿಯೋ ನಂಗೆ ಸ್ವಲ್ಪ ಲೇಟಾಗಿ ಹಾಕಲಿಕ್ಕೆ, ನಂಗೆ ಡೈಲಿ ಹಾಕೋಕ್ಕಾಗ್ತಿಲ್ಲ. ಹಾಗಾಗಿ ವಾರಕ್ಕೆ ಒಂದು ಸತಿ ಆದರೂ ಹಾಕಬೇಕು ಅಂತ ಟ್ರೈ ಮಾಡಿದ್ದೀನಿ. ಕೆಲಸದಿಂದ ಇಲ್ಲಿ ಬರ್ತೀನಲ್ವ, ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಸುಸ್ತಾಗಿರತ್ತೆ. ಚಹಾ ಮಾಡೋದು, ಗುಡಿಸೋದು, ಕೆಲವೊಂದು ಮನೆ ಕೆಲಸ ಇರುತ್ತಲ್ವ, ಅದೆಲ್ಲ ಮಾಡಿಕೊಂಡು ಮಕ್ಕಳನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕು. ಮಕ್ಕಳನ್ನ, ದೊಡ್ಡ ಮಗನಿಗೆ ಏನಂದರೆ ಎಕ್ಸಾಮ್ ಇದೆ, ಅವನಿಗೂ ಓದಿಸ್ತಾ ಇರ್ತಿದ್ದೆ. ಹಾಗಾಗಿ ನನ್ನ ಕೆಲವೊಂದು ವೀಡಿಯೋಸ್ ಕೂಡ ಲೇಟಾಗಿ ಬರ್ತಾ ಉಂಟು. ಅದಕ್ಕೋಸ್ಕರ ನನ್ನ ಸಮಯ ಇರಲಿ. ಹಾಗೆಯೇ ಇದು ಅಮ್ಮನ ಮನೆಯಲ್ಲಿ, ನಮ್ಮ ಅಮ್ಮನ ಮನೆ ನೋಡಿ ಸಿಂಪಲ್ ಆಗಿ ಇತ್ತು. ನಮ್ಮ ಅಮ್ಮನ ಮನೆ ಸಿಂಪಲ್ಲೇ, ಯಾವತ್ತು ದೊಡ್ಡದಾಗಿ ಏನಿಲ್ಲ. ಇದು ನಮ್ಮ ಅಣ್ಣಂದು ವರ್ಷದ ತಿಥಿದು ವೀಡಿಯೋ ಒಂದು ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಇದರಲ್ಲಿ ಹಾಕ್ತಾಯಿದ್ದೇನೆ. ನೋಡಿ, ನಾನಲ್ಲಿ ಹೋಗೋಕ್ಕೆ ತುಂಬ ಲೇಟಾಗಿ ಹೋಯಿತು. ಭಟ್ರೆಲ್ಲ ಹೋಗಿದ್ದು, ನಾನು ಹೋಗಿ ಹೂವಿನ ಹಾರ ಮತ್ತು ಸ್ವೀಟ್ ತೊಗೊಂಡು ಹೋಗಿದ್ದೆ. ನಾನು ಅಲ್ಲಿ ಹೋದ ತಕ್ಷಣ ಪ್ರಸಾದ ಬಲಗಡೆಯಿಂದ ಬಿಟ್ಟು ಖುಷಿನೇ ಆಯಿತು ನಂಗೆ ತುಂಬಾ.